ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ವಿಧ ವಿಧವಾದ ಸಮಸ್ಯೆಗಳು. ಸಮಸ್ಯೆಯಲ್ಲಿ ಹಲವು ಬಗೆ. ಈ ಸಮಸ್ಯೆಗಳನ್ನು ನಾವು ವಿಭಜನೆ ಮಾಡ್ತಾ ಹೋದರೆ ಸಾಕಷ್ಟು ರೀತಿ ಸಮಸ್ಯೆಗಳನ್ನು ನಾವು ನೋಡಬಹುದು. ಆದರೆ ಜನಗಳಿಗೆ ಮೂಲವಾಗಿ ಆ ಸಮಸ್ಯೆಯನ್ನು ವಿಭಜನೆ ಮಾಡೋದಕ್ಕೆ ಬರ್ತಾ ಇಲ್ಲ. ಯಾವುದು ಒಂದು ಸಣ್ಣ ಸಮಸ್ಯೆ, ಚಿಕ್ಕದು, ಬಹಳ ಚಿಕ್ಕದು. ಉದಾಹರಣೆಗೆ ಎಲ್ಲೋ ಕಸ ಗುಡಿಸೋಕೊಂಡು ಪರ್ಕೆ ಸಿಕ್ಕಲಿಲ್ಲ, ಇದೊಂದು ಸಮಸ್ಯೆ. ಸಣ್ಣದು, ಪರ್ಕೆ ಸಿಕ್ಕಲಿಲ್ಲ, ಒಂದು ಯಾವುದೋ ಹಳೆ ಬಟ್ಟೆ ತಗೊಂಡ ನೀಟಾಗೆಲ್ಲ ಒರೆಸ್ತಾರೆ. ಇಲ್ಲ ಅಂಗಡಿಗೆ ಹೋದ, ಒಂದು ಪರ್ಕೆ ತಗೊಂಡು ಬಂದ, ಮತ್ತೆ ಗುಡಿಸ್ತಾರ. ವೆರಿ ಸಿಂಪಲ್, ಸಣ್ಣದ ಸಮಸ್ಯೆ. ಒಂದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಗಾತ್ರದಲ್ಲಿ, ಸಣ್ಣ ಸಮಸ್ಯೆಗಿಂತ ಒಂದು ಚೂರು ದೊಡ್ಡ, ಮಧ್ಯಮ ಗಾತ್ರದ್ದು ಎಲ್ಲ ಎದಕ್ಕಿಂತ ಸಣ್ಣದು. ಅದನ್ನು ತಿಳ್ಕೊಳ್ಳಿ. ಏನು, ನೀವೆಲ್ಲೋ ಹೋಗ್ಬೇಕು ಅರ್ಜೆಂಟಾಗಿ, ಗಾಡಿ ಪಂಚರ್ ಆಗ್ಬಿಟ್ಟಿತ್ತು. ಹೆಂಗೆ ಹೋಗೋದೀಗ? ಊಬರು ಇಲ್ಲಾಂದ್ರೆ ಆಟೋಲಿ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಬೇರೆ ದಾರಿ ಇಲ್ಲ, ಹೋಗ್ಲೇಬೇಕು. ಅದು ಒಂದು ಸಮಸ್ಯೆ. ಇಲ್ಲ ಗಾಡಿ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು, ರೆಡಿ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅರ್ಧ ಗಂಟೆ ಆಗ್ಬೋದು, ಮುಕ್ಕಾಲು ಗಂಟೆ ಆಗ್ಬೋದು. ಓಕೆ, ಒಂದು ದಿವಸ ಓಡ್ ಬಂದ್ಬಿಟ್ರಿ, ಈಗ ಮಾರನೇ ದಿವಸನೂ ತಿರ್ಗಾ ಹೋಗ್ಬೇಕು. ಆ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿಲ್ಲ ಅಂದರೆ ದಿನನಿತ್ಯ ಆಟೋಕ್ಕೆ ಕೊಡಬೇಕಾಗುತ್ತೆ, ಊಬರ್ಗೆ ಕೊಡಬೇಕಾಗುತ್ತೆ, ಅಥವಾ ಬಸ್ಸಲ್ಲಿ ಓಡಾಡಬೇಕಾಗುತ್ತೆ. ಅಯ್ಯೋ, ನನಗೆ ಸಮಯನೇ ಸಿಗ್ತಾ ಇಲ್ಲ. ಇದೊಂದು ಸಮಸ್ಯೆ, ಮಧ್ಯಮ ಗಾತ್ರದ ಸಮಸ್ಯೆ. ಒಂದು ದೊಡ್ಡ ಸಮಸ್ಯೆ ಏನು, ಯಾರಿಗೋ ಶೂರಿಟಿ ಹಾಕಿದ್ದೆ, ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಸುಮಾರು ಒಂದು 30 ಲಕ್ಷ ರೂಪಾಯಿ ಲೋನ್ ಕಟ್ಟಬೇಕು. ಇವನೇ ಶೂರಿಟಿ ಹಾಕಿರೋದ್ರಿಂದ ಇವನು ಕಟ್ಟಬೇಕು 30 ಲಕ್ಷ ರೂಪಾಯಿ. ಇದೊಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ಳೋದು? ಆ ಮನೆ ಕಡೆಯವ್ರು ಯಾರು ಗೊತ್ತಿಲ್ಲ ಇವನಿಗೆ, ಅವ್ರ ಹೆಂಡತಿ ಮಕ್ಕಳು, ಅಣ್ಣ ನಾವೇ ಬಾಡಿಗೆ ಕಟ್ಕೊಂಡಿರ್ತೀವಿ, ನಾವೆಲ್ಲಿಂದ ಕಟ್ಟೋದು? ಈಗ ಬ್ಯಾಂಕ್ನವ್ರು ಇವನು ಕೊಟ್ಟಿರೋದ್ರಿಂದ ಸುಮ್ಮನೆ ಬಿಡ್ತಾರೆ, ಖಂಡಿತವಾಗ್ಲೂ ಇವನು ಹಿಡ್ಕೊಳ್ತಾರೆ. ಸೊ ಇದು ದೊಡ್ಡ ಬೃಹದಾಕಾರವಾದ ಸಮಸ್ಯೆ. ಏನೋ ಯಾರನ್ನೋ ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಒಂದು ಕೊಲೆ ನಡೆದೋಯ್ತು, ಅದು ಬೇಕು ಅಂತ ಮಾಡಲಿಲ್ಲ, ಆಗೋದು. ಇದು ಬೃಹದಾಕಾರವಾಗಿ ಪೊಲೀಸ್ನವರು ಬರ್ತಾರೆ, ಕೇಸ್ ಆಗುತ್ತೆ, FIR ಆಗ್ತಾರೆ, ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಅಪರಾಧಿ ನಿರಪರಾಧಿ ಅಂತ ಯಾವುದು ಜಡ್ಜ್ಮೆಂಟ್ ಸಿಗುತ್ತೋ ಅದಕ್ಕೆ ನಾವು ಶಿಕ್ಷೆಗೆ ಒಳಪಡ್ತೀರಿ. ಖಂಡಿತವಾಗ್ಲೂ ಜೀವಿತಾವಧಿ 14 ವರ್ಷ ಅಥವಾ ಸಾಯೋವರೆಗೂ ಅಲ್ಲಿರಬೇಕಾಗುತ್ತೆ. ಇಲ್ಲಾಂದರೆ ಗಲ್ಲಿಗೇರಿಸ್ತಾರೆ, ನೇಣಾಕ್ತಾರೆ. ಬೃಹದಾಕಾರವಾಗಿ. ಸೊ ಈ ರೀತಿ ಸಮಸ್ಯೆಗಳನ್ನು ವಿಭಜನೆ ಮಾಡ್ತಾ ಹೋದರೆ ಸಾವಿರಾರು. ಉದಾಹರಣೆಗೆ ಹೇಳಿದ್ದು, ಅದೇ ರೀತಿ ದೈಹಿಕವಾಗಿ ಸಮಸ್ಯೆಗಳಿರ್ತವೆ, ಮಾನಸಿಕವಾಗಿ ಸಮಸ್ಯೆಗಳಿರ್ತವೆ, ಆತ್ಮಿಕವಾಗಿ ಸಮಸ್ಯೆಗಳಿರ್ತವೆ. ಏನಿದು ದೈಹಿಕ ಸಮಸ್ಯೆ? ನ್ಯೂನ್ಯತೆಗಳು. ಕೆಲವೊಂದು ಕುತ್ತಿಗೆ ನೋವು, ಸೊಂಟ ನೋವು, ಮಂಡಿ ನೋವು, ಜಾಯಿಂಟ್ ಪೇನ್, ಎದೆ ನೋವು, ಕಣ್ಣು, ಕಿವಿ ನೋವು. ಇದನ್ನೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಒಂದು ಸ್ಥೂಲವಾಗಿರುವಂತಹ ಸಮಸ್ಯೆ ಅದು ಐಡೆಂಟಿಫೈ ಆಗುತ್ತೆ, ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಿಸಿದ್ರೆ. ಇನ್ನೊಂದು ಸೂಕ್ಷ್ಮವಾಗಿರುವಂತಹ ಸಮಸ್ಯೆಗಳು ಇದು ಐಡೆಂಟಿಫೈ ಆಗೋದಿಲ್ಲ. ಅವ್ರು ಏನೇ ಸ್ಕ್ಯಾನ್ ಮಾಡಿಸ್ಲಿ, ಎಕ್ಸ್ರೇ ತೆಗೆಸ್ಲಿ, ಏನೇ ಮಾಡಿದ್ರು ಕೂಡ ಅದರಿಂದ ನಮಗೆ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಬರುತ್ತೆ, ನ್ಯೂಟ್ರಲ್ ಆಗಿದೆಪ್ಪ, ಏನು ತೊಂದರೆ ಇಲ್ಲ. ಸುಮ್ಮನೆ ನೀವು ಬಹಳ ಆಳವಾಗಿ ಯೋಚನೆ ಮಾಡ್ತೀರಾ ಅನ್ಸುತ್ತೆ. ಯೋಚನೆ ಮಾಡೋದು ಬಿಟ್ಬಿಡಿ, ಸರೋಗುತ್ತೆ. ಪಾಪ ಈಗಿನ ಡಾಕ್ಟರ್ಗಳು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ. ಸೊ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ ಅಂತ, ವಾಕಿಂಗ್ ಮಾಡಿ ಅಂತ ಹೇಳ್ಕೊಡ್ತಾರೆ. ಬಹಳ ಅತ್ಯದ್ಭುತವಾದ ರೂಪಾಂತರಣ ಇದು. ನಾನು ಪರಿವರ್ತನೆ ಅಂತ ಕರೆಯೋದಿಲ್ಲ, ಇದು ಡಾಕ್ಟರ್ಗಳು ಅದನ್ನು ಹೇಳ್ತಾರೆ. ಆದರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಇದು ಸ್ಥೂಲಕ್ಕೆ ಸಿಗೋದಿಲ್ಲ, ಆದರೆ ಸೂಕ್ಷ್ಮದಲ್ಲಿ ಅವ್ರಿಗೆ ನೋವಿರೋದು ನಿಜ, ಸ್ಥೂಲದಲ್ಲಿ ಸಿಗೋದಿಲ್ಲ. ಅದನ್ನು ಯಾರು ಸೂಕ್ಷ್ಮ ವಿದ್ಯೆಗಳನ್ನು ಕಲ್ತಿರ್ತಾರೆ ಆ ಮೂಲಕ, ಅಂದರೆ ಇದಕ್ಕೆ ದಿವ್ಯೌಷಧ ಅಂತ ಕರೀತಾರೆ, ದಿವ್ಯೌಷಧ ಮೂಲಕ ಇದನ್ನು ಪರಿಹರಿಸ್ಕೊಳ್ಬೇಕು. ಹೀಲಿಂಗ್ ಮಾಡಿಸ್ಕೊಳ್ಬಹುದು, ಕೌನ್ಸಿಲಿಂಗ್ ಮಾಡಿಸ್ಬಹುದು. ಮೆಡಿಕಲ್ ಕೌನ್ಸಿಲಿಂಗ್ ಬೇರೆ, ಸ್ಪಿರಿಚುವಲ್ ಕೌನ್ಸಿಲಿಂಗ್ ಬೇರೆ. ಎಲ್ಲರೂ ಗಮನ ಕೊಟ್ಟು ಆಲಿಸಿ. ಎಷ್ಟೋ ಜನ ಕೌನ್ಸಿಲಿಂಗ್ ಅಂತ ನಾನು ಮಾಡಿರೋ ವಿಡಿಯೋನ ತಗೊಂಡೋಗಿ ಮೆಡಿಕಲ್ ಕೌನ್ಸಿಲಿಂಗ್ ಮಾಡಿಸ್ತಾರೆ. ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲ, ಸ್ಪಿರಿಚುವಲ್ ಕೌನ್ಸಿಲಿಂಗ್. ಇದು ಬಹಳ ಬಹಳ ಈ ಸೂಕ್ಷ್ಮದ ನೋವುಗಳಿಗೆ, ಸೂಕ್ಷ್ಮವಾಗಿ ಬಂದಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸೂಕ್ಷ್ಮದ ರೂಪದಲ್ಲೇ ಕೊಡಬೇಕು ಹೊರತು ಸ್ಥೂಲವಾಗಿ ಖಂಡಿತವಾಗಲು ಸಾಧ್ಯವಿಲ್ಲ. ಅದು ನೀವು ಏನೇ ಮಾಡಿದ್ರೂ ಕೂಡ ತಾತ್ಕಾಲಿಕವಾಗಿ ಆಗುತ್ತೆ. ಸೂಕ್ಷ್ಮವಾಗಿ ಇರುವಂತಹ ಸಮಸ್ಯೆಗಳು, ಉದಾಹರಣೆಗೆ ಒಂದು ದಿವಸ ಗಾಡಿ ತಗೊಂಡೋದ, ಪಂಚರ್ ಆಯಿತು, ಹಾಕಿಸ್ತಾರೆ.
ಸಹಜ, ತಿಂಗಳಲ್ಲೋ ಯಾವಾಗಲೋ ಒಂದು ಸಲ ಪಂಚರ್ ಆಗುತ್ತೆ. ಈಗ ನಾನು ಗಾಡಿ ತಗೊಂಡು ಸುಮಾರು ಒಂದು 13 ವರ್ಷಗಳಾಯಿತು. 13 ವರ್ಷದಲ್ಲಿ ಒಂದು 5-6 ಸಲ ಪಂಚರ್ ಹಾಕ್ಸಿರ್ಬಹುದು. ನನಗೆ ನೆನಪಿಲ್ಲ, ಅಷ್ಟು ಸಲ ಹಾಕ್ಸಿರ್ಬಹುದು, 5-6 ಸಲ. ಬಟ್ ಕೆಲವರು ಗಾಡಿ ತಗೊಂಡು ವಾರಕ್ಕೆ 2 ಸಲ 3 ಸಲ ಪಂಚರ್ ಹಾಕ್ಸ್ತಾರೆ. ಏನಕ್ಕಿರಬಹುದು ಪಂಚರ್? ಯಾಕೆ ಹಿಂದಿಂದೆ ಆಗುತ್ತೆ? ಟೈರ್ ವೀಕ್ ಇದೆ, ಟ್ಯೂಬ್ ವೀಕ್ ಇದೆ, ಸರಿ ಹೊಸ ಟೈರ್ ಹಾಕ್ಸಿದ್ದಾನೆ, ಹೊಸ ಟ್ಯೂಬ್ ಹಾಕ್ಸಿದ್ದಾನೆ, ಆದರೂ ಕೂಡ ಪಂಚರ್ ಆಗುತ್ತೆ. ಯಾಕೆ? ಇದು ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು. ಕೆಲವರು ಪದೇ ಪದೇ ಎಡವು ಬೀಳ್ತಾ ಇರ್ತಾರೆ. ದಿನದಲ್ಲಿ 1 ಸಲ ಏಟು ಮಾಡ್ಕೊಂಡೇ ಅವ್ರಿಗೆ ಸಣ್ಣಗೆ ಒಂದು ಸಾಸಿವೆ ಕಾಳು ಗಾತ್ರನಾದ್ರೂ ಜಿನುಗುತ್ತೆ ರಕ್ತ. ದಿನನಿತ್ಯ ಎಡವ್ತಾ ಇರ್ತಾರೆ. ಯಾಕೆ ಎಡವ್ತಾರೆ? ಇದೆಲ್ಲ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು. ಆದ್ರಿಂದ ದೈಹಿಕವಾಗಿರುವಂತಹ ಕೆಲವೊಂದು ಸಮಸ್ಯೆಗಳು, ಮಾನಸಿಕವಾಗಿರುವಂತಹ ಕೆಲವೊಂದು ಸಮಸ್ಯೆಗಳು. ಹುಚ್ಚಾಟ ಅಂತಾರೆ. ಒಂದ್ಸಲ ಬರ್ತೀನಿ ಅಂತಾರೆ, ಇನ್ನೊಂದ್ಸಲ ಬರಲ್ಲ ಅಂತಾರೆ. ಒಂದ್ಸಲ ಮಾಡ್ತೀನಿ ಅಂತಾರೆ, ಇನ್ನೊಂದ್ಸಲ ಮಾಡಲ್ಲ ಅಂತಾರೆ. ಸುಮ್ಮನೆ ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ ವಿಚಿತ್ರವಾಗಿ. ಮನೇಲಿ ನೆಮ್ಮದಿ ಇರಲ್ಲ, ಕಿರಿಕಿರಿ, ಒಡವಂತ ಕಿರ್ಚಾಡೋದು, ಬಡ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಯಾತಕ್ಕೋಸ್ಕರ ಹೀಗಾಗುತ್ತೆ? ಇದೆಲ್ಲವೂ ಮನೋಜನ್ಯ ಸಮಸ್ಯೆಗಳು, ಸೈಕೋಸೊಮೆಟಿಕ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಈ ರೀತಿ ಇನ್ನು ಆತ್ಮಿಕವಾದಂತಹ ಸಮಸ್ಯೆಗಳು, ಯಾರ್ದೋ ಮೈ ಮೇಲೆ ದೇವರು ಬಂತು, ದೆವ್ವ ಬಂತು, ವಿಚಿತ್ರವಾಗಿ ಆಡ್ತಾರೆ. ಇದೆಲ್ಲವೂ ಕೂಡ ಆತ್ಮಿಕ ಸಮಸ್ಯೆಗಳು. ಈ ಕೆಲವರು ಎಲ್ಲೇ ನೋಡು ಪಟಕ್ಕಂತ ಕಿರ್ಚ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ನಾಗರಾವ್ ನೋಡಿದೆ, ನಾನು ಹಾವು ನೋಡಿದೆ, ಹಾವಿಲ್ಲ ಅಲ್ಲಿ, ಬಟ್ ಆಕೆ ಕಣ್ಣಕ್ಕೆ ಕಾಣಿಸ್ತಾ ಇದೆ. ಕೈ ತೊಳೆಯೋ ಹುಚ್ಚು, ಹೋಗಿ ಕೈ ತೊಳು, ಏನೇ ಮುಟ್ಟಿದ್ರು ಹೋಗಿ ಕೈ ತೊಳ್ಕೊಂಡ್ಬಿಡೋದು. ಒಂದು ದಿನದಲ್ಲಿ ಅಯ್ಯೋ ಆ ಯಪ್ಪ ಗಂಡ ಎಂತ ಪೇಷನ್ಸ್ ಇದೆ ಅವನಿಗೆ ಅಂತಂದ್ರೆ 167 ಸರ ಕೈ ತೊಳೆದಿದ್ದಾಳ. ಒಂದ್ ದಿನಕ್ಕೆ 167 ಸರ ಬರ್ಕೊಂಡವನ್ ಪಾಪ ಇಂತಿಂತ ವಿಚಾರಕ್ಕೆ ಕೈ ತೊಳೆದ್ಲು. 167 ಸರ ಕೈ ತೊಳು. ಇದೆಲ್ಲ ಏನು ಅಂದ್ರೆ ಆತ್ಮಿಕವಾದಂತಹ ಸಮಸ್ಯೆಗಳು. ಸೊ ವಿಚಿತ್ರವಾಗಿರುವಂಥದ್ದು, ವಿಭಿನ್ನವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು. ಇನ್ನು ಇದು ಬಿಟ್ರೆ ವೈಯಕ್ತಿಕ ಸಮಸ್ಯೆ. ನಾನು ಜನರ ಹತ್ರ ನಾನು ಮೂಡೋದಿಲ್ಲ, ಅಂದರೆ ಬೆರೆಯೋದಿಲ್ಲ. ಒಬ್ಬಂಟಿಯಾಗಿ ಅಂತರ್ಪಿಚಾಚಿ ಥರ ಒಬ್ಬನೇ ಇರ್ತೀನಿ. ನನಗೇನೋ ಮುಜುಗರ, ನಾಚಿಕೆ, ಸಂಕೋಚ, ಏನೋ ಒಂಥರ ಗಿಲ್ಟಿ ಫೀಲ್ ಮಾಡ್ಕೊಳ್ತೀನಿ. ಅವ್ರ ಮುಂದ್ಗಡೆ ಹೋದ್ರೆ ಏನು ತಪ್ಪು ಮಾಡು. ಇದೆಲ್ಲ ವೈಯಕ್ತಿಕವಾದಂತಹ ಸಮಸ್ಯೆಗಳು. ಇನ್ನು ಕೌಟುಂಬಿಕ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ. ಗಂಡ ನೆಟ್ಟಗಾದ್ರೆ ಹೆಂಡತಿ ಸೊಟ್ಟಿಗಿರ್ತಾಳೆ, ಹೆಂಡತಿ ನೆಟ್ಟಗಾದ್ರೆ ಗಂಡ ಸೊಟ್ಟಿಗಿರ್ತಾರೆ, ಅಪ್ಪ ಅಮ್ಮ ಇಬ್ಬರು ನೆಟ್ಟಗಿದ್ರೆ ಮಕ್ಕಳು ಸೊಟ್ಟಗಾಗ್ಬಿಡ್ತಾರೆ. ಈ ರೀತಿ ವಿಚಿತ್ರವಾಗಿ ಮನೆಯಲ್ಲಿ ನೆಮ್ಮದಿ, ತೃಪ್ತಿ, ಆರೋಗ್ಯ ಈ 3 ಮಾಯ ಆಗ್ಬಿಟ್ಟಿರ್ತದೆ. ಈ ರೀತಿ ಕೌಟುಂಬಿಕ ಸಮಸ್ಯೆಗಳು. ಇನ್ನು ಆರ್ಥಿಕ ಸಮಸ್ಯೆ, ನಮ್ಮ ಆದಾಯಕ್ಕಿಂತನೂ ಹೆಚ್ಚಾಗಿ ಖರ್ಚು ಮಾಡಿ ಒಂದಷ್ಟು ಸಾಲಾಗಿಲ್ಲ ಮಾಡಿ ಅದನ್ನು ಬಡ್ಡಿ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಖಂಡಿತವಾಗ್ಲೂ ಅದು ಯಾವುದೇ ಕಾರಣಕ್ಕೂ ಮುಗಿಯೋದಿಲ್ಲ. ಯಾಕೆಂದ್ರೆ ಅವನು ದುಡಿತಾ ಇರೋದು 100 ರೂಪಾಯಿ, ಖರ್ಚು ಮಾಡ್ತಾ ಇರೋದು 200 ರೂಪಾಯಿ, ಸಮ್ಟೈಮ್ 300 ರೂಪಾಯಿ. ದುಡಿಯೋದು 100 ರೂಪಾಯಿ, ಖರ್ಚು ಮಾಡೋದು 300 ರೂಪಾಯಿ. ಎಲ್ಲಿಂದ ತಗೊಂಬರಕ್ಕಾಗುತ್ತೆ? ಅವ್ನು ದಿನ ಎಲ್ಲ 100 ರೂಪಾಯಿ ದುಡಿದ್ರು ದಿನಕ್ಕೆ 200 ಹೆಚ್ಚು ಹೋಗ್ತಾನೆ ಇರ್ತದೆ. ಇಲ್ಲ ನಾನು ಕಷ್ಟಪಟ್ಟು ಎಕ್ಸ್ಟ್ರಾ ದುಡಿತೀನಿ, 120 ರೂಪಾಯಿ ದುಡಿತೀನಿ, 150 ರೂಪಾಯಿ ದುಡಿತೀನಿ ಅಂದ್ರೆ 200 ರೂಪಾಯಿ ಖರ್ಚು ಮಾಡ್ತಾನೆ, 50 ರೂಪಾಯಿ ದಿನ ಎಕ್ಸ್ಟ್ರಾ ಆಗ್ತಾನೆ ಇರ್ತದೆ. ಆದ್ರಿಂದ ಆರ್ಥಿಕ ಸಮಸ್ಯೆಗಳು ಹಲವಾರು ರೀತಿಯಲ್ಲಿ. ಇನ್ನು ಇದು ಬಿಟ್ರೆ ನೆಕ್ಸ್ಟು ವ್ಯಾವಹಾರಿಕ ಸಮಸ್ಯೆಗಳು, ಅಂದರೆ ಬಿಸ್ನೆಸ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು. ಸಾಮಾಜಿಕ ಸಮಸ್ಯೆಗಳು, ಅವನು ಯಾರೋ ಅಡ್ಡ ನಿಲ್ಲಿಸ್ಬಿಟ್ಟ ಕಾರ್ಗಳು, ನನ್ನನ್ನು ಒಳಗಡೆ ಹೋಗೋದಕ್ಕೆ ಬಿಡಲ್ಲ, ಅದಕ್ಕೆ ಕೋಪ ಬಂತು, ಒಂದು ಹೊಡೆದ್ಬಿಟ್ಟೆ, ಗ್ಲಾಸ್ ಹೊಡೆದೋಯ್ತು, ಅವನು ಬಂದು ನನಗೆ ಹೊಡೆದ ಪೊಲೀಸ್ ಸ್ಟೇಷನ್ ಬಿಟ್ಟು. ಇದೆಲ್ಲ ಸಾಮಾಜಿಕ. ಮನೆ ಕಟ್ತಾ ಇದ್ರಿ, ಪಕ್ಕದ ಮನೆಯಲ್ಲಿ ಏನೋ ಧೂಳು ಬೀಳ್ತದೆ, ಮನೆ ಸ್ಟೇ ಆರ್ಡರ್ ತಂದ್ಬಿಟ್ಟು ಕಟ್ಟಂಗಿಲ್ಲ ಇಲ್ಲಿ ನೀವು ಮನೆ. ಸೊ ಇದೆಲ್ಲ ಸಾಮಾಜಿಕವಾದಂತಹ ಸಮಸ್ಯೆಗಳು. ನಿಸರ್ಗದಲ್ಲಿ ಯಾರೋ ಆಟೋದನ್ನು ಕುಂತ್ಕೊಂಡು ಏನೋ ವೈಮನಸ್ಯ ಮೂರ್ತು, ಮಾತುಕತೆ ಬಳಿ ಕತ್ತನ್ ಪಟ್ಟು ಹಿಡ್ಕೊಂಡು ಜಗಳ ಆಡ್ತವ್ರ ಮೈನ್ ರೋಡಲ್ಲಿ. ಸಾಮಾಜಿಕ ಸಮಸ್ಯೆಗಳು. ಸೊ 1-2 ಇದು ಎಲ್ಲದರಲ್ಲೂ ಕೂಡ ನೀವು ವಿಚಿತ್ರವಾಗಿರೋದು, ವಿಭಿನ್ನವಾಗಿರೋದು, ವಿಶೇಷವಾಗಿರೋದು, ಇದೆಲ್ಲ ಈ ರೀತಿ ಸಮಸ್ಯೆಗಳಲ್ಲಿ ಅದರಲ್ಲೂ ಸಣ್ಣದು, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರುವಂಥದ್ದು. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳು ಅಷ್ಟೇ ಪ್ರಮಾಣದಲ್ಲಿರುತ್ತೆ. ನಿಮ್ಮೆಲ್ಲರಿಗೂ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸಮಸ್ಯೆಗಳನ್ನ ತೂಕ ಹಾಕಕ್ಕಾಗಲ್ಲ. ಸುಮ್ಮನೆ ಒಂದು ಉದಾಹರಣೆ, ನಿಮಗೆ ದೃಷ್ಟಿಕೋನ ಬೆಳಿಲಿ ಅನ್ನೋದಕ್ಕೋಸ್ಕರ ಉದಾಹರಣೆ ಹೇಳ್ತಾ ಇದ್ದೀನಿ. 1 ಗ್ರಾಮ್ ಸಮಸ್ಯೆ, 10 ಗ್ರಾಮ್ ಸಮಸ್ಯೆ, 100 ಗ್ರಾಮ್ ಸಮಸ್ಯೆ,
ಒಂದು ಕೆಜಿ ಸಮಸ್ಯೆ, ಒಂದು 5 ಕೆಜಿ ಸಮಸ್ಯೆ, 10 ಕೆಜಿ ಸಮಸ್ಯೆ, ಒಂದು 50 ಕೆಜಿ ಸಮಸ್ಯೆ, 100 ಕೆಜಿ ಸಮಸ್ಯೆ, 500 ಕೆಜಿ, 1000 ಕೆಜಿ ಸಮಸ್ಯೆ, ಟನ್ನುಗಟ್ಟಲೆ, 1 ಟನ್ನು ಆನೆ ಗಾತ್ರದ ಸಮಸ್ಯೆಗಳು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ 1 ಗ್ರಾಮ್ ಸಮಸ್ಯೆಗೆ ಪರಿಹಾರನೂ 1 ಗ್ರಾಮೇ ಇರ್ತದೆ. ಸಮಸ್ಯೆಗಿಂತ ಪರಿಹಾರ ಹೆಚ್ಚಿರ್ಬೇಕು, ಒಂದು 2 ಗ್ರಾಮ್ 3 ಗ್ರಾಮ್ ತನಕ, ಬಟ್ 1 ಗ್ರಾಮ್. ಅದೇ ರೀತಿ ಸಮಸ್ಯೆಗಳಲ್ಲಿ ಖರ್ಚು ವೆಚ್ಚಗಳು ಅಷ್ಟೇ ಇರ್ತವೆ. ನೀವಿದನ್ನ ಈ ಸಮಸ್ಯೆ, ಒಂದು ಉದಾಹರಣೆ 100 ಗ್ರಾಮ್ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳಿ. ಆ 100 ಗ್ರಾಮ್ ಸಮಸ್ಯೆಗೆ 100 ರೂಪಾಯಿ ಖರ್ಚು ಮಾಡಬೇಕು. ಒಂದು 1000 ಗ್ರಾಮ್ ಸಮಸ್ಯೆ ಇದೆ, ಅದಕ್ಕೆ ನೀವು 1000 ರೂಪಾಯಿ ಖರ್ಚು ಮಾಡಬೇಕು. ಇಲ್ಲ, ನನಗೆ 100 ರೂಪಾಯಲ್ಲಿ ಕೊಡಿ. ಹೇಗಾಗುತ್ತೆ? 100 ರೂಪಾಯಲ್ಲಿ ಹೇಗಾಗುತ್ತೆ? ಖಂಡಿತವಾಗ್ಲೂ ಆಗೋದಿಲ್ಲ. ಆ ಸಮಸ್ಯೆಯ ಗಾತ್ರ ಅಂದರೆ ಭೂಮಿಯಲ್ಲಿ ಬೀಜ ಹಾಕಿದ ತಕ್ಷಣ ಸಣ್ಣದಾಗಿ ಮೊಳಕೆ ಹೊಡೆಯುತ್ತೆ, ಚಿಕ್ಕದು ಒಂದು ಕಡ್ಡಿ ಥರ. ಈ ಪಿಂಪಲ್ಸ್ ಬರ್ತದೆ, ಬಿಳಿದು. ಅದಾದ್ಮೇಲೆ 2 ಎಲೆಗಳು ಮೂಡ್ತವೆ. ಸಸಿ ಮೊಳಕೆ ಆದ್ಮೇಲೆ 2 ಸುಮ್ಮನೆ ಎಲೆ, ಅದಾದ್ಮೇಲೆ ಸಸಿ, ಸಣ್ಣ ಸಸಿ, ದೊಡ್ಡ ಸಸಿ, ಸಣ್ಣ ಗಿಡ, ದೊಡ್ಡ ಗಿಡ, ಆಮೇಲೆ ಮರ, ಮರ ಆದ್ಮೇಲೆ ದೊಡ್ಡ ಮರ, ದೊಡ್ಡ ಮರ ಆದ್ಮೇಲೆ ಹೆಮ್ಮರ. ಹೆಮ್ಮರಕ್ಕಿಂತನೂ ಇನ್ನೂ ಅದ್ಭುತವಾಗಿದೆ, ಅದಕ್ಕೆ ನಮ್ಗೆ ಹೆಸರು ಸೂಚಿಸೋದಕ್ಕೆ ಗೊತ್ತಿಲ್ಲ. ಹೆಮ್ಮರ ಅಂತ ಅಂದ್ರೆ ಬೃಹದಾಕಾರವಾಗಿ, ಅದಕ್ಕಿಂತನೂ ಇನ್ನೂ ದೊಡ್ಡದಾಗಿ ಬೆಳಿ. ಅದೇ ರೀತಿ ಸಮಸ್ಯೆಗಳಲ್ಲೂ ಕೂಡ ಬೀಜ ಇದ್ದಂಗೆ, ಮೊಳಕೆ ಹೊಡೆದಂಗೆ, ಸಣ್ಣ ಸಸಿ ಬಂದಂಗೆ, ದೊಡ್ಡ ಸಸಿ ಆದಂಗೆ, ಸಣ್ಣ ಗಿಡ, ದೊಡ್ಡ ಗಿಡ, ಮರ, ದೊಡ್ಡ ಮರ, ಹೆಮ್ಮರ. ಈ ರೀತಿ ಸಮಸ್ಯೆಗಳಲ್ಲೂ ಬೇರೆ ಬೇರೆ ಇರುತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರಗಳು ಅಷ್ಟೇ ಗಾತ್ರದಲ್ಲಿ ಇರ್ತವೆ. ಅದಕ್ಕೆ ಸಮಯನೂ ಅಷ್ಟೇ ಆಗುತ್ತೆ. ನಮಗೆ ಅದಕ್ಕೆ ಬೆಲೆ ತೆತ್ತಬೇಕಾಗುತ್ತೆ, ಸುಮ್ಮನೆ ಬರೋದಿಲ್ಲ. ಇದಕ್ಕೆ ನಾನು ನಿಮಗೆ ಒಂದು ಅತ್ಯದ್ಭುತವಾದ ಉದಾಹರಣೆಯನ್ನು ಹೇಳ್ತೀನಿ. ನಮ್ಮ ಗುರುಗಳು ಏನನ್ನೇ ಹೇಳ್ಕೊಟ್ರು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಇದ್ರು. ಬರ ಇಲ್ಲಿ, ಅದು ಕಿತ್ತು ಅಂತ ಗಿಡ, ಅದು ನೋಡಿ 2 ಬೆಟ್ಟು ಗಿಡಕ್ಕೆ ಪಟಕ್ ಅಂತ ಕಿತ್ತು. ಅಬಾ ಏನಯ್ಯ ಇಷ್ಟು ಶಕ್ತಿ ಐತಿ ನಿನಗೆ, ಬಾ ಇಲ್ಲಿ ನೋಡಿ ಇಷ್ಟು ಉದ್ದ ಆಯ್ತು, ಅದನ್ನ ಕಿತ್ತು. ಅದು 2 ಬೆಟ್ಟಲ್ಲಿ ಆಗಲ್ಲ, ಕೈ ಹಿಡಿದು ಹಿಂಗೆ ಅಳ್ಳಾಡಿಸಿ ಎಳಿಬೇಕು. ಫಸ್ಟ್ ಹಿಂಗೆ ಎಳೆದಿದ್ದಕ್ಕೆ 3 ಸೆಕೆಂಡು, ಬಟ್ ಹಿಂಗೆ ಹಾಕಿ ಹಿಂಗೆ ಎಳೆದಲ್ಲ, ಇದಕ್ಕೆ 30 ಸೆಕೆಂಡ್. ಸ್ವಲ್ಪ ಗಿಡದು ವಾಹ್ ಸೂಪರ್ ಆಯ್ತು ಕಣೆಯ, ನಿನ್ನ ಹತ್ರ ಶಕ್ತಿ, ಬಾಯ್ಲಿ ಇದಕ್ಕಿತ್ತು. ಒಂದು ಕೈಯಲ್ಲಿ ಎಳೆದ್ಬಿಟ್ಟೆ 30 ಸೆಕೆಂಡ್. ಈಗ ಅದಕ್ಕಿಂತ ದೊಡ್ಡ ತೋರಿಸ್ತಾರ, ಅದನ್ನ 2 ಕೈ ಹಿಡಿದು ಅಳ್ಳಾಡಿಸಿ ಸ್ವಲ್ಪ ಶಕ್ತಿ ಮೀರಿ ತೆಗೆದೆ. ಇದಕ್ಕೆ 1.5 ನಿಮಿಷ 2 ನಿಮಿಷ ಸಮಯ ಹಿಡಿತು. 2 ಕೈ ಉಪಯೋಗಿಸ್ದೆ. ಬಾ ಏನಯ್ಯ ಎಲ್ಲ ತೆಗೆದ್ಬಿಡ್ತಿಯಲ್ಲೋ ನೀನು, ಬರೋ ಒಂದು ಸ್ವಲ್ಪ ಇದನ್ನ ಮಾಡಿ. ಅದು ಸಣ್ಣದು ಆಲ್ರೆಡಿ ಮರ, ಅದನ್ನ 2 ಕೈಯಲ್ಲೆಲ್ಲ ಹಾಕಿ ಅಳ್ಳಾಡಿಸಿ ಏನು ಮಾಡಿದ್ರು ಬೀಳ್ತಾ ಇಲ್ಲ, ಅಳ್ಳಾಡ್ಸಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ಮೇಲ್ಮಟ್ಟದಲ್ಲಿ ಹಿಂಗೆ ಆಗ್ತಾ ಇದೆ, ಬುಡ ಅಳ್ಳಾಡ್ತಾ ಇದೆ. ಬುಡ ಅಳ್ಳಾಡ್ಲಿಲ್ಲ ಅಂದ್ರೆ ಬೀಳಲ್ಲ. ಸರಿ, ಗುದ್ಲಿ, ಪಿಕಾಸಿ, ಅದು ಗಡ್ಪಾರಿ ಎಲ್ಲ ತಗೊಂಬಂದು ಸ್ವಲ್ಪ ಲೂಸ್ ಮಾಡಿ ಆಮೇಲೆ ಅಳ್ಳಾಡಿಸಿ ಮರ ಬೀಳಿಸ್ದೆ. ಈಗ 2 ಕೈಯಲ್ಲಿ ಆಗ್ಲಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಪರಿಕರಗಳು ಬೇಕಾಯ್ತು. ಆ ಪರಿಕರಗಳನ್ನು ಉಪಯೋಗಿಸಿ ಸ್ವಲ್ಪ ಕೆಳಗಡೆ ಎಲ್ಲ ಲೂಸ್ ಮಾಡಿ ಅಳ್ಳಾಡಿಸಿ ಮಾಡಿದೆ. ಇದಕ್ಕೆ 3 ಗಂಟೆ ಆಯ್ತು. ಇದಾದ ನಂತರ ಇನ್ನೂ ದೊಡ್ಡ ಮರ ತೋರಿಸಿದ್ರು. ಅಯ್ಯೋ ಇದು ನನ್ನ ಕೈಲಾಗಲ್ಲ ಗುರುಗಳೇ. ಇಷ್ಟೆಲ್ಲ ಕಿತ್ತಿದ್ಯಾ, ಕಿತ್ತು ಅದನ್ನ ನೋಡೋಣ. ಕಿತ್ತು ಪರವಾಗಿಲ್ಲ, ಟೈಮ್ ನೋಡ್ಬೇಡ, ಕಿತ್ತು ಅಂತ. ತಿರ್ಗಾ ಅದನ್ನ ನಾನು ಒಬ್ಬನ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಒಂದಷ್ಟು ಜನ 3 ಜನ ಹುಡುಗರಿಗೆ ಕರ್ಕೊಂಡು ಎಲ್ಲ ಸ್ವಲ್ಪ ಲೂಸ್ ಮಾಡ್ರೆ ಇದನ್ನ ಒಂಚೂರು ಮುನ್ನಲ್ಲಿ 4 ಗಡ್ಪಾರಿಗಳು, 4 ಸಂಖ್ಯೆ, 4 ಗುದ್ಲಿ, ಇದನ್ನೆಲ್ಲ ತಗೊಂಬಂದು ಬಾಣ್ಲಿ ಗಿಂಡ್ಲಿ ಎಲ್ಲ ತಗೊಂಬಂದು 4 ಜನ ಎಲ್ಲ ಮಾಡಿ ಇದಕ್ಕೆ 3 ದಿವಸ ಹಿಡಿತು ಒಂದು ಮರ ಉಳಿಸೋಕ್ಕೆ. ಕಟ್ ಮಾಡ್ಬಿಡ್ಬೋದು, ಬಟ್ ಅದನ್ನ ಬೀಳಿಸ್ಬೇಕು, ಬುಡದ ಸಮೇತ ಬೀಳಿಸ್ಬೇಕು. ಸೊ ಎಲ್ಲ ತೆಗೆದು ಈ ರೀತಿ 3-4 ದಿವಸ ಹಿಡಿತು. ಅದೇ ರೀತಿ ಸಮಸ್ಯೆಗಳಲ್ಲಿ 2 ಬೆಟ್ಟಲ್ಲಿ 30 ಸೆಕೆಂಡಲ್ಲಿ ಸಾಲ್ವ್ ಮಾಡುವಂತಹ ಸಮಸ್ಯೆಗಳು, ಅದಕ್ಕೆ 1.5 ನಿಮಿಷ 2 ನಿಮಿಷ ಬೇಕು. ಕೈ ಮುಷ್ಟಿ ಹಿಡಿಬೇಕು. ಈ 5 ಬೆರಳುಗಳನ್ನು ಉಪಯೋಗಿಸಿ ತೆಗೆಯುವಂತಹ ಸಮಸ್ಯೆಗಳು, 2 ಕೈನ ಹಿಡಿದು ಅಳ್ಳಾಡಿಸಿ ತೆಗೆಯುವಂತಹ ಸಮಸ್ಯೆಗಳು. ಇದಾದ ನಂತರ ನಮಗೆ 2 ಕೈ ಹಾಕಿದ್ರು ಆಗಲ್ಲ, ಅದನ್ನ ತೆಗೆದು ಎಲ್ಲ ಸ್ವಲ್ಪ ತೋಡಿ ಅಳ್ಳಾಡಿಸಿ ತೆಗೆಯುವಂಥದ್ದು. ಆಮೇಲೆ 4-5 ಜನಗಳನ್ನು ಉಪಯೋಗಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂಥದ್ದು. ಈ ರೀತಿ ಇರಬೇಕಾದ್ರೆ ಎಲ್ಲರೂ ನನಗೆ ಕರೆ ಮಾಡುವಂಥವ್ರೆಲ್ಲರೂ ಸಮಸ್ಯೆಗಳು ದೊಡ್ಡ ಹೆಮ್ಮರವಾಗ್ಬಿಟ್ಟಿರ್ತದೆ, ಹಿಡಿದು ಅಳ್ಳಾಡಿಸ್ಬೇಕು, 4 ಜನ ಸಹಾಯಕ್ಕೆ ಬೇಕು.
ಗುದ್ಲಿ ಬೇಕು, ಗಡಪಾರಿ ಬೇಕು, ಪಿಕಾಸಿ ಬೇಕು, ಬಾಂಡ್ಲಿ ಬೇಕು. ಅದೆಲ್ಲ ಏನು ಬೇಡ ಗುರುಗಳು. ಸುಮ್ಮನೆ ಹಿಂಗೆ ಬೆರಳಲ್ಲಿ ನಿಮಗೆ ಗೊತ್ತು ನೀವು ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್, ಹಿಂಗೆ ತೆಗೆದ್ಬಿಡ್ತೀರಾ ಪಟಕ್ ಅಂತ, ಕಿತ್ಬಿಡ್ತೀರಾ. ಕಿತ್ಬಿಡಿ ಹಂಗೆ ಪಟಕ್ಕಂತ ಕಿತ್ಬಿಡ್ತೀನಿ ಅಂತ ನೀನು ಹೇಳ್ತಾ, ನೀನೇ ಕಿತ್ಬಿಡು, ನಾನೇ ಕಿತ್ಬೇಕು. ಎಂಥ ಬಲಿಷ್ಠನಾದರೂ ಕೂಡ ಈ ಹಂತಗಳಲ್ಲಿ ದೈಹಿಕವಾಗಿ ಅವನಿಗೆ ಎಷ್ಟು ಶಕ್ತಿ ಇದೆ ಅದರ ಮೇಲೆ ಒಂದು ಸ್ವಲ್ಪ ಸಮಯದ ಅವಧಿ ಒಂದು ಚೂರು ಕಡಿಮೆ ಆಗ್ಬೋದೇ ಹೊರತು ಪ್ರೋಸೆಸ್ ಯಾವುದೇ ಕಾರಣಕ್ಕೂ ಹಿಂದು ಮುಂದೆ ಮಾಡೋದಕ್ಕಾಗೋದಿಲ್ಲ. ಆದ್ರಿಂದ ಮೊದಲು ಸಮಸ್ಯೆಗಳನ್ನ ಅಳಿಯೋದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ಅಳಿಯೋದಂದ್ರೆ ಅದಕ್ಕೆ ಯಾವ ತಕಡಿ ಇಲ್ಲ. ಮಾನಸಿಕವಾಗಿ ಅಳಿರಿ, ಆಂತರಿಕ ದೃಷ್ಟಿಯಿಂದ ಅಳಿರಿ. ನಿಮಗೆ ಗೊತ್ತಾಗುತ್ತೆ ಈ ಸಮಸ್ಯೆ ದೊಡ್ಡದಾ ಚಿಕ್ಕದ ಅಂತ. ಎಲ್ಲಾ ಸಮಸ್ಯೆಗೂ ಒಂದೇ ರೀತಿ ಪರಿಹಾರ ಹೀಗೆ ಫೋನಲ್ಲಿ ಹೇಳ್ಬಿಡಿ, ಖಂಡಿತವಾಗ್ಲೂ ಆಗೋದಿಲ್ಲ. 108 ಸಮಸ್ಯೆಗಳಿರ್ತವೆ. ಅದು ಹುಟ್ಕೊಂಡಂತ ರೀತಿ ನೀತಿ ಬೇರೆ, ಅದರದ ಗಾತ್ರಗಳು ಬೇರೆ, ಅದರದ ಫಲಿತಾಂಶ ಬೇರೆ, ಅದು ನಿಮಗೆ ಲಾಸ್ ಮಾಡ್ತಾ ಇರುವಂತಹ ಆ ಒಂದು ಎಷ್ಟು ಪ್ರಮಾಣದಲ್ಲಿ ಲಾಸ್ ಮಾಡ್ತಾ ಇದೆ ಅದು ಬೇರೆ. ಎಲ್ಲ ಆಯಾಮದಲ್ಲೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಎಲ್ಲ ಸಮಸ್ಯೆಗೂ ಒಂದೇ ಮದ್ದು, ಸರ್ವ ರೋಗಾನಿಕೆ ಸಾರಾಯಿ ಮದ್ದು ಅಂತಾರ, ಎಲ್ಲದಕ್ಕೂ ಒಂದೇ ಮದ್ದು. ಆ ರೀತಿ ಆಗೋದಿಲ್ಲ. ಆದ್ರಿಂದ ಸಮಸ್ಯೆಗಳನ್ನ ಮೊದಲು ನೀವು ಅದರದ ಗಾತ್ರ ಎಷ್ಟಿದೆ ಇದು ತಿಳಿದ್ರೆ ಪರಿಹಾರ ಬಹಳ ಸುಲಭ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಆ ಸಮಸ್ಯೆಯ ಗಾತ್ರ ಎಷ್ಟಿದೆ ಅಂತ ನೀವು ಕಂಡಿಡ್ಕೊಂಡ್ಬಿಟ್ರೆ, ಓಕೆ ಇದನ್ನ ನಾನು ಬೆರಳಲ್ಲಿ ತೆಗೆಯೋದ, ಮುಷ್ಟಿ ಹಿಡಿದು ತೆಗೆಯೋದ, 2 ಕೈ ಉಪಯೋಗಿಸಿ ತೆಗೆಯೋದ, ಅಥವಾ ಗುದ್ಲಿ ಪಿಕಾಸಿ ಗಡಪಾರಿ ಇಟ್ಕೊಂಡು ತೆಗೆಯೋದ, ಅಥವಾ ಇದನ್ನ 4 ಜನಕ್ಕೆ ಸಹಾಯ ತಗೊಂಡೇ ತೆಗಿಬೇಕಾ, ಈ ರೀತಿ ಸಮಸ್ಯೆಗಳಿರ್ತವೆ. ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಮಾಡಿದಾಗ ಮಾತ್ರ ನಮಗೆ ಅದಕ್ಕೆ ಪರಿಹಾರ ಸಿಗುತ್ತೆ. ಏನು ಎಲ್ಲದಕ್ಕೂ ಒಂದೇನೆ, ಸಣ್ಣದಕ್ಕೂ ಗಡಪಾರಿ ತಗೋ, ದೊಡ್ಡದಕ್ಕೂ ಗಡಪಾರಿ ತಗೋ, ಪ್ರಯೋಜನ ಇಲ್ಲ. ದೊಡ್ಡದು 5-6 ಜನ ಮರ ಬೀಳ್ಸೋದು ನಾನು ಒಬ್ಬನೇ ಮಾಡ್ತೀನಿ, ಮಾಡು, ಜೀವನ ಎಲ್ಲ ಮಾಡ್ತಾ ಇರು. ಜೀವ ಇದ್ರೆ ಮಾಡು, ಇಲ್ಲಾಂದ್ರೆ ಅಲ್ಲೇ ಬಿದ್ದು ಸಾಯಿ. ಸಾಕಷ್ಟು ಜನ ಈ ಥರ ಮೂರ್ಖರು, ದಡ್ಡರು, ಶತಮೂರ್ಖರು ಇರ್ತಾರೆ. ಆದ್ರಿಂದ ಮೊದಲು ನಾನು ಹೇಳುವಂತಹ ವಿಚಾರಗಳನ್ನ, ಸತ್ವಭರಿತವಾದ ವಿಚಾರಗಳನ್ನು ಮನನ ಮಾಡಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮೊದಲು ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ಕೂಡ ನಿಮಗೆ ಸ್ಪಷ್ಟವಾಗ್ತಾ ಹೋಗ್ತಾ ಇರುತ್ತೆ. ಸೊ ಮನುಷ್ಯನಿಗೆ ಎಲ್ಲಿವರೆಗೂ ಸ್ಪಷ್ಟತೆ ಸಿಗೋದಿಲ್ವೋ ಅಲ್ಲಿವರೆಗೂ ನರಕದಲ್ಲೇ ಇರ್ತಾನೆ, ಜೀವಿಸ್ತಾ ಇರ್ತಾನೆ. ಅದಕ್ಕೆ ನನ್ನ ಒಂದು ಮೂಲ ಕರ್ತವ್ಯ, ನನ್ನ ಕರ್ತವ್ಯ ಅನ್ನೋದು ಗುರುಗಳು ಹೇಳ್ಕೊಟ್ಟಂತಹ ಮಾರ್ಗ, ಹಾದಿ, ಆ ಹಾದಿಯಲ್ಲಿ ನಡೀತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ, ಎಲ್ಲ ಗೊಂದಲಗಳಿಗೆ ಸ್ಪಷ್ಟತೆ, ಜೀವನದ ಬಗ್ಗೆ ಪಾರದರ್ಶಕತೆ, ಪರಿಹಾರಗಳು, ಸಮಸ್ಯೆಗಳಿಗೆ ಪರಿಹಾರಗಳು, ಜ್ಞಾನವನ್ನು ಹಂಚುವಂತಹ ಅತ್ಯದ್ಭುತವಾದ ಕಾಯಕ. ಇದೆಲ್ಲವೂ ಕೂಡ ಗುರುಗಳು ಹೇಳ್ಕೊಟ್ಟಿರೋದ್ರಿಂದ ಚಾಚು ತಪ್ಪದೆ ಮಾಡ್ತಾ ಇರ್ತೀನಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಅದು ಸಣ್ಣದಿರಲಿ ದೊಡ್ಡದಿರಲಿ ಬೃಹದಾಕಾರವಾಗಿ ಖಂಡಿತವಾಗಿ ಪರಿಹಾರಗಳು ಸಿಗ್ತವೆ. ನೇರವಾಗಿ ಬಂದು ಭೇಟಿ ಮಾಡಿದವ್ರಿಗೆ ಸುಮ್ಮನೆ ಫೋನಲ್ಲೆಲ್ಲ ದಯಮಾಡಿ ನಿಮ್ಮೆಲ್ಲರಿಗೂ ಕಾಲಿಗೆ ಬಿದ್ದು ಕೇಳ್ತೀನಿ, ಯಾರು ಕರೆ ಮಾಡಿಬಿಟ್ಟು ನನ್ನ ಸಮಸ್ಯೆಗಳನ್ನು ಬಗೆಹರಿಸ್ಬಿಡಿ ಅಂತ. ನಿಮಗೆ ನಿಜವಾಗ್ಲೂ ಪರಿಹಾರ ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಸುಮ್ಮನೆ ಫೋನ್ನಲ್ಲೆಲ್ಲ ಕೇಳಿ ನನ್ನ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಾಕಷ್ಟು ಜನ ಹಾಗೆ ಮಾಡ್ತಾರೆ. ಆದ್ದರಿಂದ ಆ ಥರ ಮಾಡಬೇಡಿ. ಕೇಳ್ಕೊಳ್ತಾ ಇದ್ದೀನಿ, ನಿಜವಾಗ್ಲೂ ನಿಮಗೆ ಪರಿಹಾರ ಬೇಕು ಅಂದರೆ ಬನ್ನಿ, ನೇರವಾಗಿ ಕುಂತು ಎಲ್ಲವನ್ನ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಆ ಸಮಸ್ಯೆಗೆ ಮೂಲ ಹುಡುಕಿ ಅದನ್ನು ಪರಿಹಾರ ಮಾಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮಗೆ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ಹಂತ ಹಂತವಾಗಿ ನಿರಂತರವಾದ ಬೆಂಬಲ, ಮಾರ್ಗದರ್ಶನ, ಪ್ರೋತ್ಸಾಹ ಎಲ್ಲವೂ ಕೂಡ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಕಾಮೆಂಟ್ ಮಾಡಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ. ಇದರಲ್ಲೂ ಕೂಡ ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದೆ, ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.